ರೇಷನ್ ಕಾರ್ಡ್ ಇದ್ದವರಿಗೆ ಬಿಗ್ ಅಪ್ಡೇಟ್. ಎಲ್ಲರೂ ಈ KYC ಅಂದ್ರೆ ಎಲೆಕ್ಟ್ರಾನಿಕ್ KYC ಕಡ್ಡಾಯವಾಗಿ ಮಾಡಿಸಬೇಕು. ನೀವು ಮನೆಯಲ್ಲಿ ಕೂತ್ಕೊಂಡೆ ನಿಮ್ಮ ಮೊಬೈಲ್ ಮೂಲಕ ಫೇಸ್ KYC ಕಂಪ್ಲೀಟ್ ಮಾಡಬಹುದು. ಯಾವುದೇ ಸೇವಾ ಕೇಂದ್ರಕ್ಕೆ ಹೋಗಬೇಕು, ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕು ಅನ್ನೋ ತಾಪತ್ರಯ ಇಲ್ಲ. 2 ಅಪ್ಲಿಕೇಶನ್ಸ್ ಇದ್ರೆ ಸಾಕು. ಹಾಗಾದ್ರೆ ರೇಷನ್ ಕಾರ್ಡ್ನಲ್ಲಿ ಯಾರ್ಯಾರ ಹೆಸರಿರುತ್ತೋ ಆ ವ್ಯಕ್ತಿಗಳು ಎಲ್ಲರೂ KYC ಮಾಡಿಸಲೇಬೇಕಾ? ಹೊಸ ನಿಯಮ ಏನ್ ಹೇಳುತ್ತೆ? ಫೇಸ್ KYC ಮಾಡಬೇಕಾದ್ರೆ ಈ ತಪ್ಪುಗಳನ್ನು ನೀವು ಮಾಡಿದ್ದೆ ಆದ್ರೆ ಅಥೆಂಟಿಕೇಶನ್ ವಿಫಲವಾಗುತ್ತೆ. ಹಾಗಾಗಬಾರ್ದು ಅಂತಂದ್ರೆ ಸರಿಯಾದ ವಿಧಾನ ಯಾವುದು? ಒಂದು ವೇಳೆ KYC ನೀವು ಮಾಡಿಸಿಲ್ಲ ಅಂತ ಅಂದ್ಕೊಳ್ಳಿ, ಆಗ ರೇಷನ್ ಪಡ್ಕೊಳ್ಳೋದಕ್ಕೆ ಆಹಾರ ಇಲಾಖೆಯ ಫೆಸಿಲಿಟೀಸ್ ಏನಾದರೂ ಇದ್ರೆ ಅದನ್ನ ಪಡ್ಕೊಳ್ಳೋದಕ್ಕೆ ತೊಂದರೆ ಆಗುತ್ತಾ? ಈ ಎಲ್ಲದರ ಬಗ್ಗೆ ಪ್ರಾಕ್ಟಿಕಲಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಮೊಬೈಲ್ ಫೋನನ್ನು ಬಳಸ್ಕೊಂಡು ಮನೆಯಲ್ಲಿ ಕೂತ್ಕೊಂಡೆ KYC ಅನ್ನ ನೀವು ಹೇಗೆ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ. ಸೊ ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ವಿಡಿಯೋ ಎಂಡ್ ವರೆಗೂ ತಪ್ಪದೆ ನೋಡಿ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ರಾಜ್ಯ ಸರ್ಕಾರ ಒಂದು ಸೂಚನೆಯನ್ನು ಹೊರಡಿಸಿದೆ. ಆ ಹೊಸ ಸೂಚನೆ ಏನು ಹೇಳುತ್ತೆ ಅಂದರೆ, ರೇಷನ್ ಕಾರ್ಡ್ ಹೊಂದಿರುವ ಎಲ್ಲ ಅರ್ಹ ಸದಸ್ಯರು ಒಂದು ಪ್ರಮುಖ ಮಾಹಿತಿಯನ್ನು ಚಾಚು ತಪ್ಪದೆ ಪಾಲಿಸಬೇಕು. ಅದೇನೇ KYC. KYC ಅಂದರೆ ಎಲೆಕ್ಟ್ರಾನಿಕ್ ನೋ ಯುವರ್ ಕಸ್ಟಮರ್. ಅಂದರೆ ನಾನು ರೇಷನ್ ಕಾರ್ಡ್ನಲ್ಲಿ ನನ್ನ ಹೆಸರಿದೆ, ನನ್ನ ದಾಖಲೆಗಳು ಇವು ಅನ್ನೋದನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದು ಒಂದು ಪ್ರೂಫ್. ಆ ಪ್ರೂಫ್ ಅನ್ನ ಕೊಡದೆ ಹೋದ್ರೆ ನಮ್ಮ ಹೆಸರನ್ನ ತೆಗೆದು ಹಾಕಲಾಗುತ್ತೆ. ಒಂದು ವೇಳೆ ಅನ್ಫಿಟ್ ಅಂತ ಇದ್ರೆ ಆ ಕಾರ್ಡ್ ಅನ್ನೇ ಕ್ಯಾನ್ಸಲ್ ಮಾಡೋದಕ್ಕೂ ಅವಕಾಶ ಇರುತ್ತೆ. ಒಂದು ವೇಳೆ KYC ಮಾಡಿಸಿಲ್ಲ ಅಂದ್ಕೊಳ್ಳಿ, ಆಗ ರೇಷನ್ ಬರೋದು ಸಮಸ್ಯೆ ಆಗುತ್ತೆ. ಹೊಸ ಸೌಲಭ್ಯಗಳನ್ನ ಆಹಾರ ಇಲಾಖೆ ಕಡೆಯಿಂದ ಏನಾದರೂ ಅನೌನ್ಸ್ ಮಾಡಿದ್ರು ಅಂದ್ಕೊಳ್ಳಿ, ಅಂಥದ್ದನ್ನ ಪಡ್ಕೊಳ್ಳೋದಕ್ಕೆ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಆದರೆ ಈ ಸೂಚನೆಯಲ್ಲಿ ಒಂದು ಸಂತಸದ ವಿಷಯನೂ ಇದೆ. ರೇಷನ್ ಕಾರ್ಡ್ ಅಲ್ಲಿರೋ ಪ್ರತಿಯೊಬ್ಬರು KYC ಮಾಡಿಸ್ಬೇಕು ಅಂತಂದ್ರೆ 4 ಜನ ರಜೆ ಹಾಕೊಂಡು ನಾವು ಯಾವುದೋ ಸೇವಾ ಕೇಂದ್ರಕ್ಕೆ, ಬೆಂಗಳೂರು ಒನ್ನಿಗೆ ಇಂಥ ಕಡೆಗೆ ಹೋಗ್ಬೇಕಾ? ನೋ, ಆ ಥರದ ಸಮಸ್ಯೆ ಇಲ್ಲ. ನೀವು ಮನೇಲಿ ಕೂತ್ಕೊಂಡೆ ನಿಮ್ಮ ಮೊಬೈಲ್ ಫೋನನ್ನು ಬಳಸ್ಕೊಂಡು ಫೇಸ್ KYC ಅನ್ನ ನೀವು ಪೂರ್ಣಗೊಳಿಸಬಹುದು, ಅಥೆಂಟಿಕೇಟ್ ಮಾಡಬಹುದು. ಇದಕ್ಕೆ ಸರ್ಕಾರ 2 ಅಧಿಕೃತ ಅಪ್ಲಿಕೇಶನ್ಗಳನ್ನು ಬಳಸೋದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಅದು ಯಾವುದು, ಅದನ್ನು ಹೇಗೆ ಬಳಸಬೇಕು, ಫೇಸ್ KYC ಹೇಗಾಗುತ್ತೆ, ಈ ಎಲ್ಲದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ಮೊದಲನೇದು KYC ಅಂದರೆ ಏನು ನೋಡಿ. KYC ನೋ ಯುವರ್ ಕಸ್ಟಮರ್ ಎಲೆಕ್ಟ್ರಾನಿಕಲಿ ಆಗೋದು ಅಂತಂದ್ರೆ ಏನಪ್ಪಾ ಅಂದರೆ, ಆಧಾರ್ ನಂಬರ್ ಇರಬೇಕಾಗುತ್ತೆ. ಆ ಆಧಾರ್ ನಂಬರನ್ನು ಕೊಡ್ತೀರಿ, ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ಬಂದ ಮೇಲೆ ನಿಮ್ಮ ಮೊಬೈಲ್ನಲ್ಲಿರೋ ಅಪ್ಲಿಕೇಶನ್ ಇರುತ್ತಲ್ಲ, ಅದರಲ್ಲಿ ನಿಮ್ಮ ಫೇಸನ್ನು ಸ್ಕ್ಯಾನ್ ಮಾಡ್ತೀರಾ. ಸೊ ನೀವು ಕೊಟ್ಟಿರೋ ಆಧಾರ್ ಡೀಟೇಲ್ಸು, ನಿಮ್ಮ ಫೇಸು, ಇದನ್ನು ಮ್ಯಾಚ್ ಮಾಡಲಾಗುತ್ತೆ. ಈ ಮುಖೇನ ನೀವೇ ಆ ವ್ಯಕ್ತಿ, ನಿಮ್ಮ ನೋ ಯುವರ್ ಕಸ್ಟಮರ್ ಪ್ರಕ್ರಿಯೆ ಪೂರ್ಣಗೊಂಡಿದೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಳ್ಳಲಾಗುತ್ತೆ. ಹಾಗಾದರೆ ಇದನ್ನು ಮಾಡೋದು ಕಡ್ಡಾಯನ? ರೇಷನ್ ಕಾರ್ಡ್ನಲ್ಲಿ ಹೆಸರಿರೋ ಪ್ರತಿಯೊಬ್ಬ ಸದಸ್ಯ ಕೂಡ ಈ ಫೇಸ್ KYC ಮಾಡಿಸ್ಕೊಳ್ಳೋದು ಕಂಪಲ್ಸರಿ. ಕಾರ್ಡ್ನಲ್ಲಿ ನಿಮ್ಮ ಹೆಸರು ಇರಬೇಕು, ಆಕ್ಟಿವ್ ಆಗಿರಬೇಕು, ರೇಷನ್ ಬರಬೇಕು ಅಂತಂದರೆ ಇದ್ರ ಬಗ್ಗೆ ನೀವು ಮಾಡಲೇಬೇಕಾಗತ್ತೆ. ಯಾವ್ಯಾವ ಕಾರ್ಡ್ ಇರೋರಿಗೆ ಇದು ಕಂಪಲ್ಸರಿ? ಇಲ್ಲಿ 3 ಥರದ ಕಾರ್ಡ್ಗಳನ್ನು ನೀವು ಗಮನಿಸಿರ್ತೀರಿ. AAY ಅಂತ್ಯೋದಯ ಅನ್ನ ಯೋಜನಾ ಅಂತ ಒಂದು ಕಾರ್ಡ್ ಇದೆ. ಅವರು ಆ ಕಾರ್ಡ್ನಲ್ಲಿರೋ ಎಲ್ಲರೂ ಫೇಸ್ KYC ಮಾಡಿಸ್ಬೇಕು. ಇನ್ನು ಮಾಮೂಲಿ ಗ್ರೀನ್ ಕಲರ್ ನಮಗೆ ರೇಷನ್ ಕಾರ್ಡ್ ನೀವು ನೋಡ್ತಿರಲ್ಲ, BPL ಕಾರ್ಡ್ ಅಂತ, ಬಿಲೋ ಪಾವರ್ಟಿ ಲೈನ್, ಅದನ್ನು PHH ಅಂತಾರೆ, ಅಂದರೆ ಪ್ರಯಾರಿಟಿ ಹೌಸ್ ಹೋಲ್ಡ್ ಅಂತ. ಈ ಕಾರ್ಡ್ ಇರೋರು ಸಹ ಮಾಡಿಸ್ಬೇಕಾಗುತ್ತೆ. ನಾವು APL ಕಾರ್ಡನ್ನು ಹೊಂದಿದ್ದೀವಿ, ಅಬೋವ್ ಪಾವರ್ಟಿ ಲೈನ್, ನಮ್ಮ ಆದಾಯ ಜಾಸ್ತಿ ಇದೆ, ನಾವು ಅದಕ್ಕೆ BPL ಕಾರ್ಡ್ ಸಿಕ್ಕಿಲ್ಲ ಅಂತ ಅಂದ್ಕೊಂಡ್ರೆ, ನಾವುಗಳು ಮಾಡಿಸ್ಬಾರ್ದಾ ಅಂತ ಅಂದ್ಕೊಂಡ್ರೆ ಅದು ತಪ್ಪು. APL ಕಾರ್ಡ್ ಇರೋರು ಸಹ ಈ ಫೇಸ್ KYC ಅನ್ನು ಪೂರ್ಣಗೊಳಿಸೋದು ಅತ್ಯಗತ್ಯ. ನಿಮ್ಮ ಹತ್ರ ಯಾವುದೇ ಥರ ರೇಷನ್ ಕಾರ್ಡ್ ಇರಲಿ, ಫೇಸ್ KYC ಮಾಡಿ. ಈಗ ನಾನು ಮನೇಲೇ ಕೂತ್ಕೊಂಡು KYC ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಯಾವೆಲ್ಲ ಫೆಸಿಲಿಟೀಸ್ ಇರಬೇಕಾಗತ್ತೆ? ಬಹಳ ಸಿಂಪಲ್ ರೀ. ನೀವು ಬೇಜಾರಾದಾಗ ಓಪನ್ ಮಾಡಿ ಇನ್ಸ್ಟಾಗ್ರಾಮ್ ನೋಡಿಕೊಂಡು ಖುಷಿ ಪಡ್ತೀರಲ್ಲ, ಅದಕ್ಕೇನೇನು ಫೆಸಿಲಿಟೀಸ್ ಇರುವಂಥ ಫೋನ್ನ ನೀವು ಬಳಸ್ತೀರೋ ಆ ಫೋನ್ ಇದ್ದರೆ ಸಾಕಾಗುತ್ತೆ. ಆದರೂ ಇನ್ನೊಮ್ಮೆ ಹೇಳ್ಬಿಡ್ತೀನಿ ಕೇಳಿ. ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಇರಬೇಕು, ಆ್ಯಂಡ್ರಾಯ್ಡೋ ಆ್ಯಪಲ್ಲೋ ಯಾವುದೋ ಒಂದು ಫೋನು. ಉತ್ತಮ ಇಂಟರ್ನೆಟ್ ಸಂಪರ್ಕ ಇರಬೇಕಾಗತ್ತೆ. ಅಗತ್ಯ ಇದ್ದರೆ OTP ಪಡ್ಕೊಂಡು ನೀವೇ ಆ ವ್ಯಕ್ತಿ ಅಂತ KYCಯನ್ನು ಸಬ್ಮಿಟ್ ಮಾಡೋದಕ್ಕೆ ಆಧಾರ್ ನಂಬರ್ನಲ್ಲಿ ಇರುವ ಅಥವಾ ಆಧಾರ್ ನಂಬರ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರು, ಆಕ್ಟಿವ್ ಆಗಿರುವ ಫೋನು ನಿಮ್ಮ ಹತ್ರ ಇರಬೇಕಾಗತ್ತೆ. ಅದರ ಜೊತೆಗೆ
ನಿಮ್ಮ ಮುಖ ಸರಿಯಾಗಿ ಕಾಣುವಂಥ ಅಂದರೆ ವಿಸಿಬಲ್ ಆಗಿರುವಂಥ ನ್ಯಾಚುರಲ್ ಲೈಟೋ ಅಥವಾ ಒಳ್ಳೆ ಲೈಟಿಂಗ್ ಇರುವಂತಹ ಸ್ಥಳದಲ್ಲಿ ನೀವಿರಬೇಕಾಗತ್ತೆ. ನಿಮ್ಮ ಮೊಬೈಲ್ ಕ್ಯಾಮರಾ ಸರಿಯಾಗಿ ಕೆಲಸ ಮಾಡಬೇಕಾಗತ್ತೆ, ಯಾಕೆಂದರೆ ಅದರಲ್ಲಿ ನೀವು ಫೇಸ್ ಅಥೆಂಟಿಕೇಶನ್ ಮಾಡ್ತೀರಿ. ಹಾಗಾಗಿ ಈಗ ಮನೇಲಿ ಕೂತ್ಕೊಂಡು ಈ ಫೇಸ್ KYC ಕಂಪ್ಲೀಟ್ ಮಾಡುವ ಪ್ರಕ್ರಿಯೆ ಹೇಗಿರುತ್ತೆ ಅದ್ರ ಬಗ್ಗೆ ಹಂತ ಹಂತವಾಗಿ ತಿಳ್ಕೊಳ್ಳೋಣ. ಅದಕ್ಕೆ ನೀವು ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಓಪನ್ ಮಾಡಿ, ಅಥವಾ ಆ್ಯಪ್ಸ್ ಡೌನ್ಲೋಡ್ ಮಾಡೋಕ್ಕೆ ನಿಮ್ಮ ಮೊಬೈಲ್ನಲ್ಲಿ ಏನು ವ್ಯವಸ್ಥೆ ಇದೆಯೋ ಅದನ್ನು ಓಪನ್ ಮಾಡಿ. ಅಲ್ಲಿ ಮೇರಾ KYC ಅಥವಾ ಮೇರಾ ರೇಷನ್ ಎಂಬ ಅಧಿಕೃತ ಅಪ್ಲಿಕೇಶನನ್ನು ಹುಡುಕಿ ಡೌನ್ಲೋಡ್ ಮಾಡಿ. ಅದರ ಜೊತೆಗೆ ಆಧಾರ್ ಫೇಸ್ RD ಅಂತ ಒಂದು ಅಪ್ಲಿಕೇಶನ್ ಇದೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಈ ಎರಡು ಅಪ್ಲಿಕೇಶನ್ಗಳು ಫೇಸ್ ಅಥೆಂಟಿಕೇಶನ್ ಕಂಪ್ಲೀಟ್ ಮಾಡೋದಕ್ಕೆ KYC ಮಾಡೋದಕ್ಕೆ ಅಗತ್ಯವಾಗಿ ಬೇಕಾಗುತ್ತೆ. ಈ ಎರಡು ಅಪ್ಲಿಕೇಶನನ್ನು ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡ ನಂತರ ಮೊದಲಿಗೆ ನೀವು ಓಪನ್ ಮಾಡಬೇಕಾಗಿರೋದು ಮೇರಾ KYC ಆರ್ ಮೇರಾ ರೇಷನ್ ಅನ್ನೋ ಒಂದು ಅಪ್ಲಿಕೇಶನ್ ಇದೆಯಲ್ಲ, ಅದನ್ನು ಓಪನ್ ಮಾಡಿ. ಆ್ಯಪ್ ತೆಗೆದ ನಂತರ ಮೊದಲು ನೀವು ಭಾಷೆನ ಆಯ್ಕೆ ಮಾಡ್ಕೊಳ್ತೀರಿ. ನಂತರ ರಾಜ್ಯಗಳ ಪಟ್ಟಿ ಬರುತ್ತೆ, ಅದರಲ್ಲಿ ಕರ್ನಾಟಕ ಅಂತ ಆಯ್ಕೆ ಮಾಡ್ಕೊಳ್ಳಿ. ಇದಾದ ಬಳಿಕ ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆಯನ್ನು ನೀವು ಸರಿಯಾಗಿ ನಮೂದು ಮಾಡಬೇಕು. ಯಾವ ರೇಷನ್ ಕಾರ್ಡಲ್ಲಿ ನಿಮ್ಮ ಫೋಟೋ ಆಲ್ರೆಡಿ ಇದೆ, ಡೀಟೇಲ್ಸ್ ಇದೆ, ಅದನ್ನು ಎಂಟ್ರಿ ಮಾಡಿ. ರೇಷನ್ ಕಾರ್ಡ್ ಸಂಖ್ಯೆ ಕೊಟ್ಟ ನಂತರ ಸರ್ಚ್ ಅಥವಾ ಕಂಟಿನ್ಯೂ ಅನ್ನೋ ಒಂದು ಆಯ್ಕೆ ಇರುತ್ತೆ, ಕ್ಲಿಕ್ ಮಾಡಿ. ಈಗ ನಿಮ್ಮ ರೇಷನ್ ಕಾರ್ಡ್ಗೆ ಸಂಬಂಧಿಸಿದ ಕುಟುಂಬದ ಸದಸ್ಯರ ವಿವರಗಳು ನಿಮ್ಮ ಮೊಬೈಲ್ ಪರದೆ ಅಪ್ಲಿಕೇಶನ್ ಓಪನ್ ಮಾಡಿರ್ತೀರಲ್ಲ ಮೇರಾ KYC ಅದರಲ್ಲಿ ಕಾಣುತ್ತೆ. ಅಲ್ಲಿ ಸದಸ್ಯರ ಹೆಸರು, ಸದಸ್ಯರ ಮಾಹಿತಿ ಮತ್ತು ಅವರ KYC ಸ್ಥಿತಿ ಇತ್ಯಾದಿ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು, ಏನಾಗಿದೆ ಏನು ಕತೆ ಅಂತ ಗೊತ್ತಾಗುತ್ತೆ. ಈ ಮಾಹಿತಿ ಒಮ್ಮೆ ಕ್ರಾಸ್ ಚೆಕ್ ಆದ ನಂತರ KYC ಮಾಡಬೇಕಾಗಿರುವ ಸದಸ್ಯರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ನಂತರ ಫೇಸ್ KYC ಅಥವಾ ಫೇಸ್ ಅಥೆಂಟಿಕೇಶನ್ ಅನ್ನೋ ಆಯ್ಕೆ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ಮೇರಾ KYC ಅನ್ನೋ ಅಪ್ಲಿಕೇಶನ್ನಲ್ಲಿ ರೇಷನ್ ಕಾರ್ಡ್ ಡಾಟಾ ಹುಡುಕಿ ನನ್ನ ಹೆಸರು ಅದರಲ್ಲಿ ಇದೆಯಾ ಅಂತ ನೋಡಿ, ಈ ವ್ಯಕ್ತಿಗೆ KYC ಮಾಡಬೇಕಪ್ಪ ಅನ್ನೋವರೆಗೂ ಮಾತ್ರ ಆ ಅಪ್ಲಿಕೇಶನ್. ನೆಕ್ಸ್ಟ್ ನೀವೇನು ಮಾಡಬೇಕು, ಫೇಸ್ ಅಥೆಂಟಿಕೇಶನ್ ಅಂತ ಕ್ಲಿಕ್ ಮಾಡಿದ ನಂತರ ಆಧಾರ್ ಫೇಸ್ RD ಅಪ್ಲಿಕೇಶನ್ನು ಸ್ವಯಂಚಾಲಿತವಾಗಿ ಓಪನ್ ಆಗುತ್ತೆ. ಅಂದರೆ ಈ ಮೇರಾ KYC ಆ್ಯಪು ಈ ಆಧಾರ್ ಫೇಸ್ RDಗೆ ಲಿಂಕ್ಡ್ ಆಗಿರುತ್ತೆ. ನೀವು ಯಾವಾಗ ಫೇಸ್ ಅಥೆಂಟಿಕೇಶನ್ ಕ್ಲಿಕ್ ಮಾಡ್ತೀರಾ ಇನ್ನೊಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಮೊಬೈಲ್ ಕ್ಯಾಮರಾ ಆನ್ ಆಗುತ್ತೆ ಆಟೋಮ್ಯಾಟಿಕಲಿ, ನೀವು ಆಧಾರ್ ಫೇಸ್ RD ಅಂತ ಕ್ಲಿಕ್ ಮಾಡಿರ್ತೀರಲ್ಲ ಅದಕ್ಕೆ. ಈಗ ನಿಮ್ಮ ಮುಖವನ್ನು ಕ್ಯಾಮರಾ ಮೂಲಕ ನೀವು ಸ್ಕ್ಯಾನ್ ಮಾಡಬೇಕಾಗತ್ತೆ. ಅದಕ್ಕೆ ಸರಿಯಾಗಿ ಬೆಳಕಿರುವಂತಹ ಜಾಗದಲ್ಲಿ ಬ್ಯಾಕ್ಗ್ರೌಂಡ್ ಕ್ಲೀನ್ ಆಗಿದ್ದರೆ ಸಾಕು, ಅಂಥ ಕಡೆ ನೀವು ಮೊಬೈಲನ್ನು ಹಿಡ್ಕೊಂಡ್ರೆ ನಿಮ್ಮ ಫೇಸು ಸ್ಕ್ಯಾನ್ ಆಗುತ್ತೆ. ಇಲ್ಲಿ ನೀವು ಕೆಲ ವಿಷಯಗಳನ್ನು ಗಮನದಲ್ಲಿಟ್ಕೊಳ್ಬೇಕು. ಏನಪ್ಪ ಅಂತಂದರೆ ಕ್ಯಾಮ್ರಾನ ನೇರವಾಗಿ ನೋಡಬೇಕು, ಒಳ್ಳೆ ಬೆಳಕಿರೋ ಜಾಗದಲ್ಲಿ ನಿಲ್ಲಬೇಕು. ಕಣ್ಣಿಗೆ ಗಾಗಲ್ಸ್ ಹಾಕ್ಕೊಂಡು ನಾನು ಸ್ಟೈಲಾಗಿ ಅಥೆಂಟಿಕೇಟ್ ಮಾಡ್ತೀನಿ ಅಂತಂದರೆ ಅದು ಆಗೋದಿಲ್ಲ, ಹಾಗೆ ಮಾಡೋದಕ್ಕೆ ಹೋಗಬೇಡಿ. ಗಾಗಲ್ಸೇ ಆಗಿರ್ಬೋದು ಅಥವಾ ಬೇರೆ ಯಾವುದೇ ವಸ್ತು ಆಗಿರ್ಬೋದು, ಆ ಥರ ಧರಿಸೋ ಹಾಗಿಲ್ಲ. ಟೋಪಿ ಹಾಕ್ಕೊಳ್ಳೋದು ಅಂಥದ್ದೆಲ್ಲ ಬೇಡ. ಮತ್ತು ಮೊಬೈಲನ್ನು ಸಾಧ್ಯವಾದಷ್ಟು ನೀವು ಸ್ಟೇಬಲ್ ಆಗಿ ಇಟ್ಕೊಳ್ಬೇಕು. ನಾನು ವಾಕ್ ಮಾಡ್ತಾ ಇದ್ದೀನಿ, ವಾಕ್ ಮಾಡ್ಕೊಂಡು ಆಧಾರ್ RDನ ಮುಗಿಸ್ಬಿಡ್ತೀನಿ, ಫೇಸ್ ಅಥೆಂಟಿಕೇಶನ್ ಹಾಗೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಪರದೆ ಮೇಲೆ ಕೆಲ ಸೂಚನೆಗಳು ಬರ್ತವೆ, ಅಂಥದ್ದನ್ನು ನೋಡಿಕೊಂಡು ಒಂದು ವೇಳೆ ಟರ್ನ್ ಮಾಡಿ ಅಂತಲೋ ಲೈಟ್ ಸರಿಯಾಗಿಲ್ಲ ಅಂತಲೋ ಏನಾದರೂ ಹೇಳಿದರೆ ಅಂಥದ್ದನ್ನು ಅಲ್ಲಿ ಬರ್ತಾ ಇರ್ತದೆ ಫೋನ್ ಸ್ಕ್ರೀನ್ನ ಮೇಲೆ, ಅದನ್ನು ನೀವು ಪಾಲಿಸಬೇಕು. ನಿಮ್ಮ ಮುಖ ಸರಿಯಾಗಿ ಗುರುತಿಸಿದ ನಂತರ ಫೇಸ್ ಅಥೆಂಟಿಕೇಶನ್ ಪ್ರಕ್ರಿಯೆ ಆಟೋಮ್ಯಾಟಿಕಲಿ ಪೂರ್ಣಗೊಳ್ಳುತ್ತೆ. ಇದಾದ ನಂತರ KYC ಸಕ್ಸಸ್ಫುಲ್ ಅನ್ನೋ ಮೆಸೇಜ್ ಕೂಡ ಬರುತ್ತೆ. ಅದು ಬಂದಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ನೀವು. ಒಂದು ವೇಳೆ ನೆಟ್ವರ್ಕ್ ಸರಿಯಾಗಿಲ್ಲ ಅಂದ್ಕೊಳ್ಳಿ, ನೀವು ನೋಡ್ಕೊಂಡಿಲ್ಲ ಅವ್ರು ಏನು ಹೇಳ್ತಿದ್ದಾರೆ ಕರೆಕ್ಟಾಗಿ ಅಂತ, ಅಂಥ ಟೈಮಲ್ಲಿ ಅದು KYC ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ ಅಂತ ಬಂದಿಲ್ಲ ಅಂತಂದರೆ ಅದು ಆಗಿಲ್ಲ ಅಂತ ಅರ್ಥ ಇರಬಹುದು, ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕು. ಸೊ ಈ ಫೇಸ್ ಅಥೆಂಟಿಕೇಶನ್ ಮುಗಿದ್ರೆ KYC ಪೂರ್ಣಗೊಂಡಿದೆ. ಈಗ ಸರ್ಕಾರ ಏನು ಹೊಸ ರೂಲ್ಸ್ ಅಂತ ಹೇಳ್ತಿದೆ ಅಲ್ವಾ, ಅವ್ರು ಹೇಳ್ದಂಗೆ ನಾವು ಮುಗಿಸಿದ್ದೀವಿ ಅಂತ ಅರ್ಥ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಇನ್ನೂ KYC ಮಾಡಿಸ್ಕೊಂಡಿಲ್ಲ ಅಂಥ ಸದಸ್ಯರಿದ್ದರೆ ಇದೇ ವಿಧಾನವನ್ನು ನೀವು ಬೇರೆ ಬೇರೆ ಸದಸ್ಯರಿಗೂ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ರೇಷನ್ ಕಾರ್ಡ್ನಲ್ಲಿ 4 ಜನರ ಹೆಸರಿದೆ. ನೀವು ಈ ಮೇರಾ KYC ಅಪ್ಲಿಕೇಶನ್ ಓಪನ್ ಮಾಡಿ ನಿಮ್ಮ ಪ್ರೊಫೈಲ್ನ ಮುಗಿಸಿದ್ರಿ, ಬೆಳಕಿರೋ ಜಾಗದಲ್ಲಿದ್ರಿ, ನಿಮ್ಮ ಫೋನಲ್ಲಿ ಇಂಟರ್ನೆಟ್ ಇತ್ತು, ನೀವು ಮುಗಿಸ್ಬಿಟ್ರಿ ಅಂದ್ಕೊಳ್ಳಿ. ನಿಮ್ಮ ತಾಯಿಯವ್ರದ್ದು ಈಗ ಕಂಪ್ಲೀಟ್ ಮಾಡಬೇಕು. ಅವಾಗ ಏನು ಮಾಡ್ತೀರಿ, ನಿಮ್ಮ ತಾಯಿಯವ್ರ ಜೊತೆಲೇ ಇರಬೇಕಾದ್ರೆ ಆ ಅಪ್ಲಿಕೇಶನಲ್ಲಿ ಓಪನ್ ಮಾಡಿ ಅವರ ಹೆಸರಿನ ಮೇಲೆ ಕ್ಲಿಕ್ ಮಾಡಿ ಫೇಸ್ ಅಥೆಂಟಿಕೇಶನ್ ಅಂತ ಕೊಟ್ಟು ನಿಮ್ಮ ತಾಯಿಯವರು ಫೋನ್ ಹಿಡ್ಕೊಳ್ಳೋ ಹಾಗೆ ಮಾಡಿದರೆ ಅವರ ಫೇಸ್ ಅಥೆಂಟಿಕೇಶನ್ ಸಹ ಮುಗಿಯುತ್ತೆ. ಸೊ 4 ಜನ ಇದ್ದರೆ 4 ಸಾರಿ ಈ ಪ್ರಕ್ರಿಯೆನ ನೀವು ಮೊದಲಿನಿಂದ ಮಾಡಬೇಕಾಗತ್ತೆ. ನೋಡಿ, ಇಷ್ಟೆಲ್ಲ ಮಾಡಿದ್ರೂ ಕೆಲವೊಮ್ಮೆ ಫೇಸ್ ಅಥೆಂಟಿಕೇಶನ್ ಫೇಲ್ ಆಗಬಹುದು, KYC ಸಕ್ಸಸ್ಫುಲ್ ಆಗದೇ ಹೋಗಬಹುದು. ಹಾಗಾದರೆ ಇದಕ್ಕೆ ಕಾರಣ ಏನಿರಬಹುದು?
ಬೆಳಕು ಕಡಿಮೆ ಇದ್ದರೆ ನಿಮ್ಮ ಫೇಸ್ ಕರೆಕ್ಟಾಗಿ ಸ್ಕ್ಯಾನ್ ಆಗೋದಿಲ್ಲ. ಆ ಕಾರಣಕ್ಕೆ ಅಥೆಂಟಿಕೇಶನ್ ಆಗದೇ ಇರಬಹುದು. ಇಂಟರ್ನೆಟ್ ಕಮ್ಮಿ ಇದ್ದಿದ್ದೆ ಆದರೆ ಮೊಬೈಲ್ ಕ್ಯಾಮರಾ ಒಡೆದು ಹೋಗಿದೆ ಅಥವಾ ಧೂಳು ತುಂಬಿಕೊಂಡಿದೆ, ಸರಿಯಾಗಿ ಅದು ಸ್ಕ್ಯಾನ್ ಮಾಡೋದಕ್ಕೆ ಅಥವಾ ಫೋಟೋ ತೆಗಿಯೋಕೆ ಆಗ್ತಿಲ್ಲ ಅಂದ್ಕೊಳ್ಳಿ, ಆವಾಗಲೂ ಪ್ರಾಬ್ಲಮ್ ಆಗುತ್ತೆ. ಮುಖ ಸರಿಯಾಗಿ ಕ್ಯಾಮ್ರಾದಲ್ಲಿ ಕಾಣಿಸದೇ ಇರಬಹುದು, ಅಥವಾ ನೀವು ಟೋಪಿ ಗಾಗಲ್ಸ್ ಹಾಕ್ಕೊಂಡು ಇನ್ನೇನೋ ಹುಚ್ಚಾಟ ಮಾಡಿರ್ಬೋದು. ಆ ಥರ ಮಾಡಿದ್ರೂ ಈ ಆಧಾರ್ ಫೇಸ್ ID ಅಪ್ಲಿಕೇಶನ್ ನಿಮಗೆ ಆ ಸ್ಕ್ಯಾನ್ನ ಮಾಡೋದಕ್ಕಾಗೋದಿಲ್ಲ. ಅದರ ಜೊತೆಗೆ ಕೆಲವೊಮ್ಮೆ ಏನಾಗುತ್ತೆ, ನಾನು ಯಾವಾಗಲೂ ಆಧಾರ್ ಫೇಸ್ ID ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಅಂತ ಅಂದ್ಕೊಂಡ್ರೆ ಅದು ಹಳೆ ವರ್ಷನ್ ಆಗಿದ್ರೆ ಹೊಸ ವರ್ಷನ್ ಅಪ್ಲಿಕೇಶನ್ಗೆ ನೀವು ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಿಲ್ಲ ಅಂತಂದ್ರೂ ಮೇ ಬಿ ಈ ಹೊಸ ಫೀಚರು ವರ್ಕ್ ಆಗದೆ ನಿಮಗೆ ಸಮಸ್ಯೆ ಆಗಬಹುದು. ಸೊ ಇಂಥ ಟೈಮ್ನಲ್ಲಿ ನೀವು ಗಾಬರಿ ಆಗೋದು ಬೇಕಾಗಿಲ್ಲ. ಒಳ್ಳೆ ಬೆಳಕಿರೋ ಕಡೆಗೆ ಹೋಗಿ ಅಪ್ಲಿಕೇಶನನ್ನು ಅಪ್ಡೇಟ್ ಮಾಡಿಕೊಳ್ಳಿ, ಇಂಟರ್ನೆಟ್ ಸಂಪರ್ಕನ ಮತ್ತೊಮ್ಮೆ ಪರಿಶೀಲಿಸಿ. ಇದೆಲ್ಲವನ್ನೂ ಮಾಡಿದ್ದೇ ಆದರೆ ನಿಮ್ಮ KYC ಆಗುತ್ತೆ. ಇಷ್ಟೆಲ್ಲ ಆದ್ರೂ ಒಂದು ವೇಳೆ ಅಥೆಂಟಿಕೇಶನ್ ಫೇಲ್ ಆಯಿತು ಅಂದ್ಕೊಳ್ಳಿ, ಆವಾಗ ಸಮಸ್ಯೆ ಇನ್ನೇನೋ ಬೇರೆ ಇದೆ ಅಂತ ಅರ್ಥ. ಆಗ ನೀವೇನು ಮಾಡಬೇಕು, ಹತ್ತಿರದಲ್ಲಿರುವ ನೀವು ರೇಷನ್ ಕಲೆಕ್ಟ್ ಮಾಡ್ಕೊಳ್ತೀರಲ್ಲ ಆ ಸೊಸೈಟಿ ಹತ್ರ ಹೋಗಿ ಅಲ್ಲಿ ವಿಚಾರಿಸಿ, ಅವ್ರು ಹೇಳ್ತಾರೆ ಎಲ್ಲಿ ಹೋಗಬೇಕು ಅಂತ. ಇಲ್ಲ ಅಂತಂದರೆ ಆಹಾರ ಇಲಾಖೆಯ ಸಹಾಯ ಕೇಂದ್ರ ಅಂತಲೇ ಇರುತ್ತೆ, ಅಲ್ಲಿ ಹೋಗಿ ನೋಡಿ ನೀವು ಹೇಳ್ದಂಗೆ ಎಲ್ಲ ಮಾಡಿದ್ರೂ ಆಗ್ತಾ ಇಲ್ಲ ಅನ್ನೋದನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ಸಮಸ್ಯೆ ಇನ್ನೇನೋ ಬೇರೆ ಇದ್ದರೆ, ಮೇ ಬಿ ಈಗ ನಿಮ್ಮ ಹೆಸರನ್ನು ತೆಗೆದೇ ಹಾಕಿದರೆ ಅಥವಾ ತೆಗೆದು ಹಾಕೋ ಪ್ರಕ್ರಿಯೆಯಲ್ಲಿ ಇದ್ದಿದ್ದಕ್ಕೆ ಒಂದು ವೇಳೆ ಅದು ಅಥೆಂಟಿಕೇಶನ್ ಆಗದೆ ಹೋದರೆ, ಇವೆಲ್ಲವೂ ಕಾರಣಗಳಿರಬಹುದು. ಅದನ್ನು ಕ್ರಾಸ್ ಚೆಕ್ ಮಾಡಿಕೊಳ್ಳಬಹುದು. ಯಾವುದೇ ತಾಂತ್ರಿಕ ಸಮಸ್ಯೆ, ಏನೋ ಟೆಕ್ನಿಕಲ್ ಪ್ರಾಬ್ಲಮ್ಮು, KYCಗೆ ಸಂಬಂಧಪಟ್ಟ ಸಹಾಯ ಬೇಕು ಅನ್ನೋದಾದರೆ ನೀವು ಆಹಾರ ಇಲಾಖೆಯ ಹೆಲ್ಪ್ಲೈನ್ ನಂಬರ್ ಇದೆ, ಅದನ್ನು ನೀವು ಸಂಪರ್ಕ ಮಾಡಬಹುದು, ಕಾಲ್ ಮಾಡಿ ಕೇಳಬಹುದು. 1967 1967 ಈ ನಂಬರ್ಗೆ ಕಾಲ್ ಮಾಡಿ ಈ ರೇಷನ್ ಕಾರ್ಡ್ KYC ಬಗ್ಗೆ ಸಹಾಯ ಬೇಕು ಅಂತ ನೀವು ಕೇಳೋದಕ್ಕೆ ಅವಕಾಶ ಇದೆ. ಇನ್ನೊಂದು ಮುಖ್ಯವಾದ ವಿಷಯ ನೀವು ನೆನ್ಪಿಟ್ಕೊಳ್ಬೇಕೇನಪ್ಪ ಅಂತಂದರೆ, ಈಗ ಇಡೀ ಕರ್ನಾಟಕದಲ್ಲಿ ಕೋಟ್ಯಾಂತರ ರೇಷನ್ ಕಾರ್ಡ್ಗಳಿದ್ದಾವೆ ಅಂದ್ಕೊಳ್ಳಿ. ಅವರೆಲ್ಲರೂ ಈ ಥರ KYC ಮಾಡಿಸ್ಬೇಕಾಗತ್ತೆ ಅನ್ನೋದನ್ನು ಗೊತ್ತಾದಾಗ ಕೆಲವೊಬ್ಬರು ಇದನ್ನು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಬಹುದು. ಆ ಕಾರಣಕ್ಕೆ KYC ಮಾಡೋದಕ್ಕಿರುವ ಅಧಿಕೃತ ಅಪ್ಲಿಕೇಶನ್ಗಳನ್ನು ಮಾತ್ರ ಡೌನ್ಲೋಡ್ ಮಾಡಿಕೊಳ್ಳಿ. ಯಾರೋ ಫೋನ್ ಮಾಡಿ OTP ಕೇಳಿದ್ರೆ ನೀವು ಕೊಡಬೇಕಾಗಿಲ್ಲ. ಯಾಕೆಂದರೆ ಇದರಲ್ಲಿ ನೋಡಿ, ನೀವು ಅಪ್ಲಿಕೇಶನ್ ಓಪನ್ ಮಾಡ್ತೀರಾ, ಆಧಾರ್ ನಂಬರ್ ಎಂಟರ್ ಮಾಡ್ತೀರಾ, ಆ ಟೈಮಲ್ಲಿ OTP ಕೇಳಬಹುದು ಆಧಾರ್ ವೆರಿಫಿಕೇಷನ್ ಅವಶ್ಯಕತೆ ಇದ್ದಾಗ. ಆವಾಗ ಯಾರು ನಿಮಗೆ ಫೋನ್ ಮಾಡಿ ಕೇಳೋದಿಲ್ಲ, ಅಲ್ಲಿ ನಿಮ್ಗೊಂದು ಮೆಸೇಜ್ ಬರುತ್ತೆ, ನೀವು ಅಪ್ಲಿಕೇಶನಲ್ಲಿ ಇರ್ತೀರಿ, ಅಪ್ಲಿಕೇಶನಲ್ಲಿ OTP ಹಾಕ್ತೀರಿ. ಯಾರೋ ನಿಮಗೆ ಕಾಲ್ ಮಾಡಿ ನಿಮ್ಮದು ರೇಷನ್ ಕಾರ್ಡ್ದು ಕ್ಲಿಯರ್ ಮಾಡಿಕೊಡ್ತೀವಿ OTP ಕೊಡಿ ಅಂತಲ್ಲ ಅಂದರೆ ನೀವು ಹೇಳಕ್ಕೆ ಹೋಗಬೇಡಿ. ಸೊ ಇದ್ರ ಬಗ್ಗೆ ನೀವು ಬಹಳ ಹುಷಾರಾಗಿ ಇರಬೇಕು. ಕುಟುಂಬದ ಒಬ್ಬ ಸದಸ್ಯರಿಗೆ KYC ಮಾಡಿಬಿಟ್ರೆ ಸಾರ್ಟೆಡ್ಡು, ಕುಟುಂಬದ ಯಜಮಾನಿ ಅಂತ ಈಗ ನಿಮ್ಮ ತಾಯಿ ಹೆಸರಲ್ಲಿ ಇರುತ್ತೆ ಅಂದ್ಕೊಳ್ಳಿ, ತಾಯಿದೊಬ್ಬರದ್ದು ಮಾಡಿದೀವಲ್ಲ ಇನ್ನೇನು ಪ್ರಾಬ್ಲಮ್ಮು, ಹಂಗೆ ಮಾಡೋದಕ್ಕೆ ಹೋಗಬೇಡಿ, ಅದು ಪ್ರಾಬ್ಲಮ್ ಆಗುತ್ತೆ. ಆ ಕಾರಣಕ್ಕೆ ಕುಟುಂಬದ ಸದಸ್ಯರು ಯಾರೆಲ್ಲ ಇದ್ದಾರೆ ಈ ಎಲ್ಲರದ್ದೂ ಈ KYC ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ. ಯಾಕೆಂದರೆ ಈಗ ಎಷ್ಟೋ ಜನ ಅವರು ರೇಷನ್ ಪಡ್ಕೊಳ್ಳೋಕೆ ಅರ್ಹತೆ ಇಲ್ಲದೇ ಇದ್ರು, ಅಂದರೆ ಅವರು ಆರಾಮಾಗಿ ಗಳಿಸ್ತಾ ಇರ್ತಾರೆ, BPL ಅಲ್ಲದೆ ಹೋದ್ರೂ ರೇಷನ್ ಪಡ್ಕೊಳ್ತಾ ಇರ್ತಾರೆ, ಅಂಥವ್ರಿಗೆ ಅದು ಡಿಫ್ರೆನ್ಸ್ ಆಗದೆ ಹೋಗ್ಬೋದು. ಆದರೆ ತುಂಬ ಅವಶ್ಯಕತೆ ಇರುವಂಥವ್ರು ಯಾರು ಇರ್ತಾರಲ್ಲ ಅಂಥವ್ರಿಗೆ ಇದು ಬಹಳ ಮುಖ್ಯ. ಅದಕ್ಕೆ ನೀವು ನಿಮ್ಮ ಕುಟುಂಬದ ಮಾಡಿ, ನಿಮ್ಮ ಮನೆಗೆ ಯಾರೋ ಒಬ್ಬರು ಕೆಲಸಕ್ಕೆ ಬರ್ತಾರೆ, ನಿಮ್ಮ ಪಕ್ಕದ ಮನೇಲಿ ಯಾರೋ ಒಬ್ಬರನ್ನ ನೋಡಿರ್ತೀರಿ, ಬಹಳ ಕಷ್ಟದಲ್ಲಿ ಜೀವನ ಸಾಗಿಸ್ತಾ ಇರ್ತಾರೆ, ಅಂಥವ್ರಿಗೆ ಒಂದು ಮಾತು ಕೇಳಿ ನೋಡಿ, ನಿಮ್ದು ಆಧಾರ್ ಕಾರ್ಡ್ ಇದೆಯಾ, ಈ ಫೇಸ್ KYC ಮಾಡಿಸಿದ್ರ ಅಂತ. ಇಲ್ಲ ಅಂತಂದರೆ ಒಂದು ಅರ್ಧ ಗಂಟೆ 1 hour ಟೈಮ್ ಸ್ಪೆಂಡ್ ಮಾಡಿ ಅವರಿಗೂ ಇದನ್ನು ಮಾಡಿಸಿಕೊಡೋ ಪ್ರಯತ್ನ ಮಾಡಿ. ನಿಜಕ್ಕೂ ಅವರು ಜೀವನ ಪೂರ್ತಿ ನಿಮ್ಮನ್ನು ನೆನೆಸ್ಕೊಳ್ತಾರೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೇ ಬರೀರಿ. ಹಾಗೆಯೇ KYC ವಿಷಯದಲ್ಲಿ ನೀವೇನಾದರೂ ಸಮಸ್ಯೆ ಫೇಸ್ ಮಾಡಿದರೆ ಅದನ್ನು ತಿಳಿಸ್ಕೊಡಿ. ಸೊ ಅದರಿಂದ ಇನ್ನಷ್ಟು ಜನಕ್ಕೆ ಓಕೆ ಈ ಥರದ್ದು ಪ್ರಾಕ್ಟಿಕಲಿ ಪ್ರಾಬ್ಲಮ್ ಆಗ್ತಿದೆ ಅನ್ನೋ ವಿಷಯನೂ ಗೊತ್ತಾಗುತ್ತೆ. ನೀವು KYC ಪೂರ್ಣಗೊಳಿಸಿದ ನಂತರದಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ ಅಂಥವರಿಗೆ ಈ ವಿಡಿಯೋದ ಲಿಂಕ್ ಅನ್ನು ಫಾರ್ವರ್ಡ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.